ಕೆಕೆಆರ್ಡಿಬಿ ಅನುದಾನ ಹಂಚಿಕೆ ವಿಚಾರದಲ್ಲಿ ಜನಾರ್ದನ್ ರೆಡ್ಡಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಆಗಿದೆ ಅನ್ನುವಂಥದ್ದು ಆರೋಪವನ್ನ ಮಾಡಲಾಗ್ತಾ ಇದೆ. ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಅದೇನು ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ಅದಕ್ಕೆ ಸಂಬಂಧಪಟ್ಟಂಗೆ ವರ್ಷಕ್ಕಿಷ್ಟು ಅಂತ ಹೇಳ್ಕೊಂಡು ಬಹಳ ಅನುದಾನ ಸಿಗುತ್ತೆ ಆ ಭಾಗದ ತಾಲೂಕುಗಳು, ವಿಧಾನಸಭಾ ಕ್ಷೇತ್ರಗಳು ಅಥವಾ ಜಿಲ್ಲೆಗಳ ಅಭಿವೃದ್ಧಿಗೆ ಅಂತ ಹೇಳಿ. ಆದ್ರೆ ಕೊಪ್ಪಳ ಜಿಲ್ಲೆ ಗಂಗಾವತಿ ಕ್ಷೇತ್ರದ ಶಾಸಕ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಶಾಸಕರಿಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ತಂಗಡಗಿ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆಗೆ ಮಂಡಳಿಯಿಂದ 140 ಕೋಟಿ ಅನುದಾನ ಬಂದಿದೆ, ಆದ್ರೆ ಗಂಗಾವತಿ ಕ್ಷೇತ್ರಕ್ಕೆ ಅನುದಾನ ನೀಡಿಲ್ಲ ಅಂತ ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ದಾರೆ. ಯಾಕಂತಾರೆ ಬಿಜೆಪಿ ಶಾಸಕರಿರುವ ಕ್ಷೇತ್ರಕ್ಕೆ ಉದ್ದೇಶಪೂರ್ವಕವಾಗಿ ಅನುದಾನವನ್ನ ನೀಡ್ತಾ ಇಲ್ಲ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ಕ್ಷೇತ್ರಕ್ಕೂ ಕೇವಲ 5 ಕೋಟಿ ನೀಡಿದ್ದಾರೆ. ಇನ್ನು ಉಳಿದಂತಹ ಹಣ ಕನಕಗಿರಿ, ಕೊಪ್ಪಳ, ಯಲಬುರ್ಗಾ ಕ್ಷೇತ್ರಕ್ಕೆ ನೀಡಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ. ನಮ್ಮ ಕೆಕೆಆರ್ಡಿಬಿ ವಿಚಾರದಲ್ಲಿ ಬಂದ್ರೆ 140 ಕೋಟಿ ಹಣ ಬಂದಾಗ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ನ್ಯಾಯ ಪೈಸೆ ಕೂಡ ಕೊಟ್ಟಿಲ್ಲ. ನಮ್ಮ ದೊಡ್ಡನಗೌಡರು ಕುಷ್ಟಗಿ ಕ್ಷೇತ್ರಕ್ಕೆ ಕೇವಲ 5 ಕೋಟಿ ಅಮೌಂಟ್ ಮಾತ್ರ ಕೊಟ್ಟರು. ಇವತ್ತು ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ತಂಗಡಿಗೆ ಮತ್ತು ಹಿತ್ನಾಳಿಬ್ಬರು ಹಂಚ್ಕೊಂಡ್ಬಿಟ್ಟು ಅಮೌಂಟ್ ಎಂಟೈರ್ 140 ಕೋಟಿಯಲ್ಲಿ 130 ಕೋಟಿ ಹಣ ಅವರೇ ತಗೊಂಡಿದ್ದಾರೆ. ನನ್ನ ಗಂಗಾವತಿಯಲ್ಲಿರುವಂಥ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತಂದರೆ ಇನ್ನೊಂದು ವಾರದಲ್ಲಿ ಮುಖ್ಯಮಂತ್ರಿ ಸರ್ಕಾರ ಹೋಗ್ಬಿಟ್ರೆ ನನ್ನ ಅಧಿಕಾರ ಕೂಡ ಹೋಗ್ಬಿಡುತ್ತೆ. ನನಗಿದೇ ಇನ್ನು ಕೊನೆ. ನೆಕ್ಸ್ಟ್ ಯಾರು ಮುಖ್ಯಮಂತ್ರಿ ಆಗ್ತಾರೋ, ಯಾವ ಸರ್ಕಾರ ಬರುತ್ತೆ ಗೊತ್ತಿಲ್ಲ. ಸೊ ಹಾಗಾಗಿ ನನಗಿರುವಂಥ ಈ ಕೊನೆಯ ಅವಕಾಶವನ್ನು ಆ ಕೆಕೆಆರ್ಡಿಬಿ ಫಂಡನ್ನು ನನ್ನ ಕ್ಷೇತ್ರಕ್ಕೆ ನಾನು ಹಾಕ್ಕೊಂಡಿದ್ದೇನೆ. ಮುಂದೆ ನನಗೆ ಅಧಿಕಾರ ಸಿಗುವಂಥ ಒಂದು ಭರವಸೆ ಕೂಡ ಇಲ್ಲ ಅಂತೇಳಿ ನಮ್ಮ ರಾಜ್ಯದ ಒಬ್ಬ ಮಂತ್ರಿ, ಈ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಿವರಾಜ್ ತಂಗಡಿಗೆ ಎಷ್ಟು ಭಯದಲ್ಲಿದ್ದಾರೆ ಅನ್ನೋದಕ್ಕೆ ಆ ಕೆಕೆಆರ್ಡಿಬಿ ಫಂಡು ಇವತ್ತು ಕೇಂದ್ರ ಸರ್ಕಾರ ಏನು ನಮ್ಮ ಇಡೀ ಕಲ್ಯಾಣ ಕರ್ನಾಟಕದ ಕ್ಷೇತ್ರಗಳ ಎಲ್ಲ ಅಭಿವೃದ್ಧಿಗೋಸ್ಕರ ಹಣ ಇಟ್ಟರೆ ಗಂಗಾವತಿಗೆ ಒಂದು ನ್ಯಾಯ ಪೈಸೆ ಕೂಡ ಕೊಟ್ಟಿಲ್ಲ ಅಂತಂದರೆ ಆ ಮಂತ್ರಿ ಸ್ಥಾನ ಕಳ್ಕೊತಾ ಇದ್ದೀನಿ, ಸರ್ಕಾರ ಹೋಗ್ತಾ ಇದೆ.